ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಕನ್ನಡಿಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಇವತ್ತು ನಾನು ತೀಸ್ಕೊಡ್ತಾ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿ 11ನೇ ಕಂತು ಅಮೌಂಟ್ ಯಾವಾಗ ಬರುತ್ತೆ ಅಂತ ನಾನು ತೀಸ್ಕೊಡ್ತೀನಿ. ಮತ್ತು ಈಗಾಗಲೇ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾರಿಗೂ ಬಂದಿಲ್ಲ. ಆ ಅಮೌಂಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ವಿಡಿಯೋ ಒಂದು ಸಣ್ಣ ಹೆಲ್ಪ್ ಮಾಡಿದರೆ ಅವರು ಕೂಡ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ವಾಟ್ಸಪ್ ಮೂಲಕ ಅಥವಾ ನಿಮ್ಮ ಊರಿನಲ್ಲಿ ಅಂದರೆ ನಿಮ್ಮ ಊರಿನ ಗ್ರೂಪ್ಗಳು ಇರುತ್ತೆ ಅದ್ರ ಶೇರ್ ಮಾಡಿದರೆ ಎಲ್ಲರಿಗೂ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ. ನಿಮ್ಮ ಹಳ್ಳಿ ಗ್ರೂಪ್ಗಳಿತ್ತು, ಹಳ್ಳಿ ಗ್ರೂಪ್ಗಳಿರುತ್ತೆ ಎಲ್ಲ ರೀತಿಗೆ ಅದು ವಾಟ್ಸಪ್ ಗ್ರೂಪ್ಗಳು, ಆ ಗ್ರೂಪ್ಗಳಿಗೆ ಶೇರ್ ಮಾಡಿದರೆ ಎಲ್ಲರಿಗೂ ಒಂದು ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಬಂದುಬಿಟ್ಟು ಇದೇ ಮೇ 25 ಒಳಗೆ ಬರುತ್ತೆ ಅಂತ ಕೂಡ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದೆ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ನನ್ನ ಚಾನಲ್ನಲ್ಲಿ ವಿಡಿಯೋದ ಒಂದು ಸಲ ಹೋಗಿ ನೋಡ್ಕೋಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ವಿಡಿಯೋ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ನಾನು ಸಂಪೂರ್ಣವಾಗಿ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತಲೂ ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಲ ಹೋಗಿ ನೋಡ್ಕೋಬೋದು. ಇದೇ ಮೇ 25 ಒಳಗಾಗಿ ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟ್ ಬರುತ್ತೆ. ಒಂದು ಸಲ ವಿಡಿಯೋನ ನೋಡಿ ಅಲ್ಲೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಅನ್ನಭಾಗ್ಯ ಯೋಜನೆದು ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರಬೇಕು. ಒಂದು ರೇಷನ್ ಕಾರ್ಡ್ನಲ್ಲಿ ಪ್ರತಿಯೊಬ್ಬರಿಗೆ 175 ಎಲ್ಲರಿಗೂ ಅಮೌಂಟ್ನ ಕೊಡ್ತಾಯಿದ್ರು. ಆ ಅನ್ನಭಾಗ್ಯ ಯೋಜನೆ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡೋದಾದ್ರೆ ಇದೇ ಮೇ 30 ಒಳಗಾಗಿ, ಮೇ ತಿಂಗಳು 30 ಒಳಗಾಗಿ ಆ ಮೂರು ಕಂತಿನ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರುತ್ತೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈ ಮಾಹಿತಿ ಕೊಟ್ಟಿರೋದು ಯಾರಪ್ಪ ಅಂದರೆ ಆಹಾರ ಇಲಾಖೆ ಸಚಿವರಾದಂಥ HC ಮಾದೇವಪ್ಪ ಅವರು ಈ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಸಲ ನೀವು ಟ್ವಿಟರ್ನಲ್ಲಿ ಹೋಗಿ ನೋಡ್ಕೋಬೋದು, ಈ ಮಾಹಿತಿನ ಅವರಾಗಿ ಕೊಟ್ಟಿದ್ದಾರೆ. ಇದೇ ಮೇ 30 ಒಳಗಾಗಿ ಈ 3 ತಿಂಗಳ ಅಮೌಂಟ್ ಬರುತ್ತೆ. ಯಾಕಪ್ಪ ಅಂದರೆ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಮೌಂಟ್ ಎಲ್ಲರಿಗೂ ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿ, ಯಾರಿಗೆ ಅಮೌಂಟ್ ಬಂದಿಲ್ಲ ವೇಟ್ ಮಾಡಿ, ಮತ್ತು ಯಾರಿಗೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದ್ದಿಲ್ಲ ಅವ್ರು ಕಮೆಂಟ್ ಮಾಡಿ, ಮತ್ತು ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು.